ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಶಿವಮೊಗ್ಗದಲ್ಲಿ ಎಕ್ಸಿಬಿಷನ್ ಆಗಿದ್ರು, ಸೊ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಹೋಗಿದ್ವಿ. ಮತ್ತೆ ಅವ್ರ ಪಪ್ಪ ತರಲೆ ಮಾಡ್ಕೊತಾ ಹೀಗೆ ಬರ್ತಾ ಇದ್ರು. 100 rupees ಪರ್ ಪರ್ಸನ್ ಚಾರ್ಜಸ್ ಮಾಡಿದ್ರು. 2 ಟಿಕೆಟ್ಸ್ ತೊಗೊಂಡು ನಾವು ಎಂಟರ್ ಆದ್ವಿ. ಇಲ್ಲಿ ತುಂಬ ಡಿಫ್ರೆಂಟ್ ಟೈಪ್ ಆಫ್ ಫಿಶಸ್ ಇತ್ತು. ಎಲ್ಲ ನೋಡ್ತಾ ಹೋಗಿ, ಬಟ್ ತುಂಬ ಜನಗಳಿದ್ರು. ಏನಿದೆ ಡಿಂಪು ತುಂಬ ಖುಷಿ ಪಟ್ಟಲ್ಲ, ಸೊ ಅದಕ್ಕೆ ನಾವು ಕೂಡ ತುಂಬ ಖುಷಿ ಪಟ್ವಿ. ಡಿಂಪು ನಮ್ಮ ಡಿಂಪುಗೆ ಆಲ್ರೆಡಿ ಅಲ್ಲೊಂದು ಫಿಶ್ ಪರಿಚಯ ಇತ್ತು. ನೋಡಿ ಹೇಗೆ ರಿಯಾಕ್ಟ್ ಮಾಡುತ್ತೆ. ಏ ಫಿಶ್ ಡಿಂಪು ಗೊತ್ತಾ ನಿನಗೆ? ಡಿಂಪು ಗೊತ್ತಂತೆ ಡಿಂಪು ನಿನ್ಗೆ ಗೊತ್ತಂತೆ. ನೋಡಲ್ಲ, ಏ ನೋಡ್ ಮೇಲ್ ಬಂದ್ಬಿಡ್ತೆ ಫಿಶ್ ನೀನ್ ಮಾತಾಡ್ಸಕ್ಕೆ. ಕಿಶಿ ಕೊಡಕ್ ಬಂತು ಡಿಂಪನಿಗೆ. ನಿನ್ನಯ ಸ್ಪರ್ಶಕ್ಕೆ ಆದೆ ಗಂಧರ್ವ ನಾನು, ಚಿಲ್ಲರೆ ಮಾತಿಗೆ ಈಗ ಸಂದರ್ಭವೇನು, ಅಂಥದೇನು ನನ್ನಲ್ಲಿ ಕಂಡೆ ಸ್ವಪ್ನ ಸುಂದರಿ, ಹಿಂದೆ ಮುಂದೆ ನೋಡದೇನೆ ಸ್ವಲ್ಪ, ಈಗ ಸಂದರ್ಭವೇನು, ಅಂಥದೇನು ನನ್ನಲ್ಲಿ ಕಂಡೆ ಸ್ವಪ್ನ ಸುಂದರಿ, ಹಿಂದೆ ಮುಂದೆ. ಹೆಂಗ್ ಕೊಟ್ಟಿದ್ದವ್ರು ಕಿಶಿ? ಕಿಶಿ ಕೊಟ್ರಂತೆ. ಆಯ್ ಮಾಡಿ ಹೆಂಗ್ ಮಾಡಿ ಕಿಶಿ ಕೊಟ್ರ ಅವ್ರು ಬಂದು. ಹೆಂಗ್ ಮಾಡಿದ್ರ ಪೂಜೆ ಅವರು? ಹೆಂಗ್ ಮಾಡಿದ್ರು ಹೇಳ್ತು. ಅಲ್ಲಿ ತುಂಬಾ ಶಾಪಿಂಗ್ ಸ್ಟಾಲ್ಸ್ ಎಲ್ಲ ಹಾಕಿದ್ರು. ಡಿಂಪು ಹೋಗಿ ಅವನ್ನೆಲ್ಲ ಮಾತಾಡಿಸ್ತಾ ಇಲ್ಲ. ಇರ್ತೀಯ ಡಿಂಪು? ಕಿಡ್ಸ್ಗೆ ಮೇಲೆ ಅಷ್ಟೊಂದೇನು ಇಂಟ್ರೆಸ್ಟ್ ಅನ್ನಿಸ್ಲಿಲ್ಲ, ಯಾಕಂದರೆ 2 months ಒಂದ್ಸರಿ ಮಾಲ್ಗೆಲ್ಲ ವಿಸಿಟ್ ಮಾಡ್ತೀವಿ ಗೇಮ್ಸಿಗೆ ಅಂತ ಹೇಳಿ. ಸೊ ಅದಕ್ಕಾಗಿ 2 ಗೇಮ್ಸ್ ಅಷ್ಟೇ ಆಡಿಸಿದ್ವಿ ಡಿಂಪು ಬಾಸ್ಗೆ. ನಾಟಕದಲ್ಲಿ ನಾ ವಹಿಸುವೆ ನನ್ನದೇ ಪಾತ್ರ, ನಾವು ಒಂದು ಗೇಮ್ ಆಡೋಣ ಅಂದ್ಕೊಂಡ್ವಿ, ಬಟ್ ಹೋದ ಸರಿ ಡಿಂಪು ನಾವು ಕರ್ಕೊಂಡು ಹೋಗಿದ್ವಿ ಜೊತೆಗೆ. ಈ ಸರಿ ಅಲೋ ಮಾಡಲಿಲ್ಲ, ಅಳ್ತಾ ಮಾಡಿ ನಾನು ಬರ್ತೀನಿ ಅಂತ. ಇದು ಲಾಸ್ಟ್ ಟೈಮ್ ಎಕ್ಸಿಬಿಷನ್ ಆಗ್ದಾಗ ನಾವು ಹೋಗಿರೋ ವಿಡಿಯೋ. ನನ್ನ ಕಾಶ್ಮೀರ ಬಟ್ ಈ ಸಲ 5 years ಒಳಗಡೆ ಮಕ್ಕಳನ್ನ ಅಲೋ ಮಾಡಲ್ಲ ಅಂತ ಡಿಂಪುನ ಅಲೋ ಮಾಡಲಿಲ್ಲ. ಅಲ್ಲಿ ನೋಡಿ ಅಲ್ಲಿ ತಾನೆ ಡಿಂಪು ಈಗ. ಬಟ್ ಅವ್ರು ಯಾರು ಅಂತಲೇ ನಮಗೆ ಗೊತ್ತಿಲ್ಲ. ಅವರು ಕೊಡಿ ಇಟ್ಕೋತೀನಿ ಮಗು, ನಾನು ಹೋಗಿ ಗೇಮ್ ಆಡಿ ಅಂತ ಅವರೇ ಹೇಳಿದ್ರು. ಪಾಪ ಒಂದು ಸ್ವಲ್ಪ ಅಳ್ತಾ ಇದ್ದ, ನಾನು ಬರ್ತೀನಿ ಅಂತ. ಚಿಪ್ಸ್ ಅದು ಇದು ಕೊಟ್ಟು ಅವರೆಲ್ಲ ಎತ್ಕೊಂಡು ತುಂಬ ಸ್ವೀಟಾಗಿ ನೋಡಿಕೊಂಡ್ರು.
ಅವರೇನೋ ಸಮಾಧಾನ ಮಾಡಿ ಚೆನ್ನಾಗಿ ನೋಡ್ಕೋತಿದ್ರು. ಬಟ್ ನನಗೆ ಇಲ್ಲಿ ಎಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತಾರೋ ಅಂತ ಭಯ ಆಗ್ಬಿಟ್ಟಿತ್ತು ನನ್ನ ಮಗನ್ನ. ಸರ್ ಬಂದ ಕೂಡಲೇ ಡಿಂಪು ನೋಡಿ ಹೇಗೆ ಬರ್ತದೆ ನಮ್ಮ ಹತ್ರ ಅಂತ. ನಮ್ಮ ಡಿಂಪು ಬಾಸ್ ಇದೊಂದು ಗೇಮ್ ಆಡ್ತೀನಿ ಅಂತ ಕರ್ಕೊಂಬಂದ್ರು, ಅದೊಂದು ಗೇಮ್ ಆಡಿಸಿದ್ವಿ. ಬಾಯ್ ಡಿಂಪು, ಬಾಯ್ ಡಿಂಪು, ಡಿಂಪು ಬಾಯ್. ಅವಾಗಿಂದ ಟೈಮ್ ಆಯಿತು, ಔಟ್ಸೈಡ್ ಬಂದ್ವಿ. ತೇಜ್ವರ್ಧನ್ ಅವ್ರು ನೋಡ್ರಿ ಹೇಗೆ ಹೋಗ್ತದೆ ರೀ. ಹಾಗೆ ಅಲ್ಲೇ ಪಕ್ಕದಲ್ಲಿ ಶಾಪಿಂಗ್ ಐಟಮ್ಸ್ ಹಾಕಿದ್ರು, ಸೊ ಅದನ್ನು ನೋಡೋಣ ಅಂತ ಹೋದ್ವಿ. ಅಲ್ಲಿ ಯಾವ ಐಟಮ್ಸ್ ಅಷ್ಟು ಇಷ್ಟ ಇಲ್ಲ, 2 ಟಾಯ್ಸ್ ತೊಗೊಂಬಂದ್ವಿ ಡಿಂಪುಗೆ. ಅದು ಎಷ್ಟು ನಿಮಿಷ ಇರುತ್ತೋ ಗೊತ್ತಿಲ್ಲ, ಬಟ್ ಅದು ತೊಗೊಂಡಾಗ ಒಂದು ಖುಷಿ ಪಡ್ತಾನಲ್ಲ, ಅದು ತುಂಬ ಖುಷಿ ಆಗುತ್ತೆ. ಬೈಕ್ ಹತ್ತಿ ಹೊರಟ್ವಿ. ಫಸ್ಟ್ ಟೈನ ಶೆಲ್ಲೆಲ್ಲ ತೆಗೆದು ಮುರಿದು ಕೆಳಗಡೆ ಬಿಸಾಕಾಯ್ತು. ಶೆಲ್ಲೆಲ್ಲ ಹೋಯ್ತು. ಈಗ ಈಟಾಯ್ತು ಅಂತ ಏನು ಮತ್ತೆ ಪಾರ್ಟ್ಸ್ ಬೆಳೆಸಿದ ಹ್ಯಾಂಡು. ಅದು ಮುಂದೆ ಇನ್ನೊಂದಿದೆ ನೋಡಿ, ಇಲ್ಲೊಂದು ಪೀಸ್ ಇಲ್ಲಿ ಸರ್ ಅಷ್ಟು ಹುಡ್ಕೊಂಡಿದೆ ನೋಡಿ. ಮನೆಗೆ ಬರೋ ಅಷ್ಟರಲ್ಲಿ 2 ಟೈಸ್ದು ರಿಪೇರಿ ಆಗೋಯ್ತು. ನಾವು ಮನೆಗೆ ರೀಚ್ ಆದ್ವಿ. ಇವತ್ತಿನ ಎಕ್ಸಿಬಿಷನ್ ಬ್ಲಾಗ್ ಇದಾಗಿತ್ತು. ಓಕೆ, ವಿಡಿಯೋ ಹೇಗೆ ಅನ್ನಿಸ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. Thanks for watching. Waiting for next video.